ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇನಾಧೀಶ್ವರನು ಮಹಾ ಪರಾಕ್ರಮಶಾಲಿಯಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಈ ವಾಕ್ಯಗಳ ಆಧಾರದಿಂದ ಈ ಹಾಡನ್ನು ರಚಿಸಲಾಗಿದೆ. ನನ್ನ ಪ್ರೀತಿಯ ದೇವಜನರ, ಈ ಕಡೆಯ ದಿವಸಗಳಲ್ಲಿ ಕ್ರೈಸ್ತರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ನಾವು ಯಾವಾಗಲೂ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ, ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ, ಕೀರ್ತನೆ ಹಾಡುತ್ತಾ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನ ಮಾಡಬೇಕು. ಈ ವಾಕ್ಯಗಳ ಆಧಾರದಿಂದ ಈ ಹಾಡನ್ನು ರಚಿಸಲಾಗಿದೆ. ಸೇನಾಧೀಶ್ವರನು ಮಹಾ ಪರಾಕ್ರಮವುಳ್ಳ ಯೇಸು ರಾಜನ ಒಳ್ಳೆಯ ಸೈನಿಕರೇ, ಯುದ್ಧ ಮಾಡಲು ಸಿದ್ಧರಾಗಿರಿ, ಪವಿತ್ರಾತ್ಮನ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿ. ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸೈತಾನನ ತಂತ್ರಗಳನ್ನು ಎದುರಿಸಲು, ವೈರಿಗಳನ್ನು ಗೆಲ್ಲಲು, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ರಕ್ಷಕ ಕವಚವನ್ನು ಧರಿಸಿಕೊಂಡು ಸಮಾಧಾನದ ಸುವಾರ್ತೆಯನ್ನು ತಿಳಿಸಲು ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಧರಿಸಿಕೊಳ್ಳಿರಿ. ಸೇನಾಧೀಶ್ವರನು ಮಹಾ ಪರಾಕ್ರಮವುಳ್ಳ ಯೇಸು ರಾಜನ ಒಳ್ಳೆಯ ಸೈನಿಕರೇ, ಯುದ್ಧ ಮಾಡಲು ಸಿದ್ಧರಾಗಿರಿ, ಪವಿತ್ರಾತ್ಮನ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿ. ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ, ಕೆಡುಕನಾಗ್ನಿ ಬಾಣಗಳನ್ನೆಲ್ಲ ಆರಿಸಲು ಶಕ್ತರಾಗುವಿರಿ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಬಡಿದಾಕನು ಕೊಡುವ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಸೇನಾಧೀಶ್ವರನು ಮಹಾ ಪರಾಕ್ರಮವುಳ್ಳ ಯೇಸು ರಾಜನ ಒಳ್ಳೆಯ ಸೈನಿಕರೇ,